ಹಾಯ್. ಈಗ ನಾನು ಟೊಮೊಟೊ ಹಣ್ಣನ್ನ ತುಂಬ ದಿವಸ ಮಾರ್ಕೆಟಿಂದ ತಂದಂಥದ್ದು ಟೊಮೊಟೊ ಹಣ್ಣನ್ನ ತುಂಬ ದಿವಸ ಇಟ್ಕೊಳ್ಳೋದು ಹೇಗೆ ಅಂತ ಹೇಳ್ತೇನೆ. ಈಗ ಈ ಥರ ಒಂದು ಪಾತ್ರೆ ತೊಗೊಬಿಡಿ. ಪಾತ್ರೆ ತೊಗೊಂಡು ಟೊಮೊಟೊ ಹಣ್ಣನ್ನ ಚೆನ್ನಾಗಿ ತೊಳೆದ್ಬಿಡಿ. ಪಾತ್ರೆಗೆ ಹಾಕಿ ಆದರೂ ತೊಳೀರಿ ಅಥವಾ ನಲ್ಲಿ ಮುಂದೆ ಆದರೂ ಸರಿ, ಚೆನ್ನಾಗಿ ತೊಳೆದ್ಬಿಡಿ. ಅದ್ರ ಮೇಲೆ ಧೂಳು ಕೊಳೆ ಎಲ್ಲ ಆಗಿರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಡಿ. ಚೆನ್ನಾಗಿ ತೊಳೆದಿಟ್ಕೊಬಿಟ್ಟು ಈ ಥರ ನಾನು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಈ ಥರ ತೊಳೆದಿಟ್ಕೊಬಿಟ್ಟು ಏನು ಮಾಡಬೇಕು ಅಂತಂದರೆ, ಈ ಥರದ್ದು ಒಂದು ಬುಟ್ಟಿ ಏನಾದರೂ ಸ್ಟೋರ್ ಮಾಡೋದಕ್ಕೆ ಇಟ್ಕೊಂಡಿರೋಂಥ ಬುಟ್ಟಿನ ಇಟ್ಕೊಬಿಟ್ಟು ಒಂದು ವೈಟ್ ಬಟ್ಟೆನ, ಏನೋ ಒಂದು ಬಟ್ಟೆ, ಕಾಟನ್ ಬಟ್ಟೆನೋ ಏನು ತಗೊಂಡು ನೀಟಾಗಿ ಒರೆಸ್ಬಿಡಿ. ಎಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಈ ಥರ ಬುಟ್ಟಿಗೆ ಹಾಕಿ, ಇದು ಕಾಯಿರೋವೆಲ್ಲ ಒಂದು ಕಡೆ ಇಟ್ಬಿಡಿ. ಕಾಯಿರೋವೆಲ್ಲ ಫಸ್ಟು ಹಣ್ಣಾಗಿರೋವನ್ನ ಫಸ್ಟು ಉಪಯೋಗಿಸ್ಕೊಬಿಡಿ. ಈ ಥರ ಎಲ್ಲ ಒರೆಸಿ ಧೂಳು ಕೊಳೆ ಎಲ್ಲ ನೀರು ಎಲ್ಲ ತೆಗೆದುಬಿಟ್ಟು ಅದನ್ನ ಇಟ್ಟರೆ 15-20 ದಿವಸ ಟೊಮೊಟೊ ಕೆಡದಂತೆ ಇಟ್ಕೋಬೋದು. ಈ ಥರ ಹಿಂಗೆ ಒರೆಸಿ ಇಟ್ಕೊಬಿಟ್ಟು ಆಮೇಲೆ ಏನು ಮಾಡಬೇಕು ಅಂದರೆ, ಈ ಥರ ಒರೆಸಿ ಈ ಥರ ಒಂದೊಂದು ಬಟ್ಟೆ ಇರುತ್ತೆ, ಬಟ್ಟೆ ಚೆನ್ನಾಗಿರೋದನ್ನು ಕಾಟನ್ ಬಟ್ಟೆನ ಹಾಕ್ಕೊಬಿಡಿ. ಕಾಟನ್ ಬಟ್ಟೆನೋ ಅಥವಾ ಮಕ್ಕಳದ್ದು ಟೀ ಶರ್ಟು ಏನೋ ಇರುತ್ತೆ, ಆ ಥರದ್ದು ಹಾಕ್ಕೊಬಿಟ್ಟು ಅದನ್ನು ಹಿಂಗೆ ಕ್ಲೋಸ್ ಮಾಡಿಬಿಡಿ. ಈ ಥರ ಸೊಳ್ಳೆನೂ ಮುತ್ತಲ್ಲ, ಆವಾಗ ಹಣ್ಣು ಕೆಡಲ್ಲ. ಎಲ್ಲಾದರೂ ಸರಿ ಒಂದು ಕಡೆ ಇಟ್ಬಿಡಿ. ಫ್ರಿಜ್ಗೆ ಇಡಬೇಕು, ಸ್ಟೋರ್ ಮಾಡಬೇಕು ಅಂತ ಅನ್ನೋದೇನಿಲ್ಲ. ಈ ಥರ ಇಟ್ಬಿಟ್ರೆ 15-20 ದಿವಸ, 1 ತಿಂಗಳೇ ಹೆಚ್ಚು ಕಮ್ಮಿ ಕೆಡೋದೇ ಇಲ್ಲ. ಊರ ಕಡೆಯಿಂದ ತಂದಂಥ ಟೊಮೊಟೊ ಹಣ್ಣು ಆಗ್ಬಿಟ್ರೆ